ಯುಗಾದಿ ಭವಿಷ್ಯದಲ್ಲಿ ನಾವು ಹೇಳಿದ್ವಿ, ಉತ್ತರ ನಾಡಿನಲ್ಲಿ ಹಗೆಯ ಹೆಬ್ಬೇಗೆ ಹಬ್ಬೀತು ಹುಟ್ಟೀತು, ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಳಾದೀತು, ಸಾಮೂಹಿಕ ಹತ್ಯೆ ಆಗ್ತದೆ ಅಂತ. ಅದು ಹೇಳಿದ ಕೆಲ ದಿನಗಳಲ್ಲಿ ಕಾಶ್ಮೀರದಲ್ಲಿ ಹತ್ಯೆ ಆಯಿತು. ಅದು ಜಗತ್ತಿನಾದ್ಯಂತ ಪ್ರಸಾರ ಆಗ್ತದೆ. ಅಲ್ಲಿ ಶುರುವಾಗಿದೆ ಹೆಬ್ಬೇಗೆ. ಮತ್ತು ಯುದ್ಧದ ಭೀತಿ ಇದೆ ಅದರಲ್ಲಿ, ಹಲ್ಲುಗಳಿಯೋಂಗಿಲ್ಲ. ಮತಾಂಧತೆ ಗೊಂದಲ ಭಾಳ ಹೆಚ್ಚುತ್ತದೆ. ಇನ್ನೂ ಜನಗಳಲ್ಲಿ ಸಾವು ನೋವುಗಳು ಹೆಚ್ಚಾಗ್ತದೆ, ಕಂದಕ ಉಂಟಾಗ್ತದೆ. ಅದು ಯಾರಿಗೂ ಶಾಂತಿ ಕೊಡುವಂಥ ಪ್ರಸಂಗ ಅಲ್ಲ ಅದು. ಅದರಿಂದ ಭೀತಿ ಇದೆ ಅವ್ರ ಮೇಲೆ. ಆಲ್ಮೋಸ್ಟ್ ಆಲ್ ಇವರೆಲ್ಲರೂ ಪ್ರಿಪ್ರೇಷನ್ ಮಾಡ್ತಾ ಇರೋದನ್ನು ನೋಡಿದರೆ ಯುದ್ಧ ಆಗೇ ಬಿಡುತ್ತೆ ಅನ್ನೋ ವಿಚಾರದಲ್ಲಿ ಹೇಳಿದ್ನಲ್ಲ, ಯುದ್ಧ ಮಾಡೋರು ತಯಾರಿದ್ದಾರೆ. ಯುದ್ಧ ಮಾಡಿಸೋರು ಹೆದರ್ತಾ ಇದ್ದಾರೆ. ಅಲ್ಲಿ ಎದುರಾಳಿ ಹಂಗೆ ಇರ್ಬೇಕು ತಾನೆ. ಎದುರಾಳಿ ಬೆಚ್ಚಿದಾಗ ಯುದ್ಧ ಮಾಡೋದು ಯಾರ ಮೇಲೆ ಮಾಡೋದು? ಅದೇ ಅದು. ಆದರೆ ಆ ಲಕ್ಷಣ ಇದೆ. ಆದರೂ ಈಗ ಒಂದು ಈ ಹತ್ಯೆ ಹಿಂದೆ ಯಾವ ಧರ್ಮವನ್ನು ಕೇಳಿ ಹೊಡೆಯುವಂಥದ್ದು ಯಾವ ಧರ್ಮ ಹಿಂದೆ ರಾಜರು, ಮಹಾರಾಜರು, ಚಕ್ರವರ್ತಿಗಳಿದ್ದರು. ಅವ್ರ ಹತ್ರ ಯಾವಾಗಲೂ ಒಂದು ಸೀಟು ಗುರುಗಳಿಗಾಗಿ ಇರ್ತಾ ಇತ್ತು. ಅವ್ರು ಏನೇ ಮಾಡ್ತಾಯಿದ್ರು ಗುರು ಅಂದ್ರೆ ಧರ್ಮ ಅಂತ. ಧರ್ಮ ಬಿಟ್ಟು ಮಾಡ್ತಾ ಇರಲಿಲ್ಲ, ಗುರು ಬಿಟ್ಟು ಮಾಡ್ತಾ ಇರಲಿಲ್ಲ. ಈಗ ಬರುವಂಥವರಿಗೆ ಗುರಿನೂ ಇಲ್ಲ, ಗುರುನೂ ಇಲ್ಲ. ಅವ್ರು ಹೇಳಿದ್ದೇ ಧರ್ಮ, ಅವ್ರು ಮಾಡಿದ್ದೇ ಆಚಾರ. ಇಂಥ ಪ್ರಸಂಗ ಇರುವಾಗ ಯಾವುದೇ ಧರ್ಮ ಇರಲಿ, ಮಾನವೀಯ ಮೌಲ್ಯ ಒಳಗೊಂಡಿರಬೇಕದು. ದಯೆ ಇಲ್ಲದ ಧರ್ಮ ಅದು ಆವುದು. ದಯೆ ಧರ್ಮದ ಮೂಲ. ದಯೆ ಇರತಕ್ಕಂಥ ಧರ್ಮವೇ ಅಲ್ಲ. ಆ ದೃಷ್ಟಿಯಿಂದ ಯಾರೇ ತಪ್ಪು ಮಾಡಿದರೂ ತಪ್ಪೇ. ಆದರೂ ಕುರಾನ್ನಲ್ಲಿ ಒಂದು ಕಡೆ ಹೇಳ್ತಾರೆ, ಒಂದು ಸಣ್ಣ ಕ್ರಿಮಿಯನ್ನು ಕೊಲ್ಲಬಾರದು. ಕೊಂದರೆ ಅವನಿಗೆ 1000 ಜನರ ಕೊಂದಷ್ಟು ಪಾಪ ಬರ್ತದೆ. ಅಂತಹ ಮಾನವೀಯ ಮೌಲ್ಯದ ದಯಾಪೂರ್ಣವಾದ ಮಾತು ಕುರಾನ್ನಲ್ಲಿದೆ. ಮತ್ತು ಅಂಥ ಅನುಯಾಯಿಗಳು ಈಗ ಮಾಡ್ತಾರೆ ಅಂತಂದರೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ನಾವು ಸನ್ಯಾಸಿಗಳು ಯಾವ ದೇಶದಲ್ಲಿರ್ತೀವಿ, ಯಾವ ನೆಲದಲ್ಲಿರ್ತೀವಿ, ಎಲ್ಲಿ ಅನ್ನ ತಿಂತೀವಿ, ಎಲ್ಲಿ ನೀರು ಕುಡಿತೀವಿ, ಎಲ್ಲಿ ಗಾಳಿ ಕುಡಿತೀವಿ, ಅದಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಧ್ಯಾನ ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಭಗವಂತನ ಬೇಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಅದು ಯಾವುದೇ ಅಪಾಯ ದೇಶಕ್ಕಾಗದಂಗಿರಲಿ ಅಂತೇಳಿ ದೈವ ಪ್ರಾರ್ಥನೆಯನ್ನು ಮಾಡೋದು ನಮ್ಮ ಕರ್ತವ್ಯ. ಅದು ಅರಸರಿಗೆ ಸಂಬಂಧಪಟ್ಟ ವಿಷಯ. ಅದು ಆಳುವ ಅರಸರಿಗೆ ಸಂಬಂಧಪಟ್ಟ ವಿಷಯ. ನಾವು ಶುಭ ಹಾರೈಸ್ತೀವಿ. ಮೈ ಮೇಲೆ ಕಾವಿ ಇದೆ. ನಮ್ಮ ಜೀವನ ಬೇರೆ, ಆ ಜೀವನ ಅಲ್ಲ. ನಾವು ಈ ದೇಶಕ್ಕೆ ಒಳ್ಳೇದಾಗಬೇಕು, ರಾಷ್ಟ್ರ ಪ್ರೇಮ ಆಗಬೇಕು, ಭಾರತೀಯ ಪ್ರಜೆಗೆ ನೋವು ಆಗಬಾರ್ದು, ಎಲ್ಲ ಕಡೆಯಿಂದಲೂ ಸುಖ ಶಾಂತಿ ಬರಲಿ ಅಂತ ಬಯಸೋದು ನಮ್ಮ ಕರ್ತವ್ಯ ಬಿಟ್ಟು ನಾವು ಯಾರ ಮೇಲೆ ಟೀಕೆ ಮಾಡುವಂಥದ್ದು ನಮ್ಮದಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಬುದ್ಧಿ ಕೊಡಲಿ ಎಲ್ಲರಿಗೂ.